ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ US ವ್ಲಾಗ್. ಇವತ್ತು ನಾನು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಟೀ ಮಾಡೋಕ್ಕೆ ಹೊರಟಿದ್ದೀನಿ. ನಮ್ಮ ಮನೇಲಿ ಒಂದು 4 ಮೆಂಬರ್ಸ್ ಟೀ ಕುಡಿತಾರೆ, 2 ಮೆಂಬರ್ಸ್ ಜ್ಯೂಸ್ ಕುಡಿತಾರೆ. ಹಾಗೆ ಟೀಗೆ ಇಟ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಟೀ ಪುಡಿ ಹಾಕಿಬಿಟ್ಟು ಸಕ್ಕರೆ ಹಾಕಿಟ್ಟಿದ್ದೀನಿ. ನಡುವೆ ನಾನು ಸಿಂಪಲಾಗಿ ಜ್ಯೂಸ್ ಮಾಡ್ಕೊಬಿಡ್ತೀನಿ. ಬಿಸಿನೀರು ಕಾಯಕ್ಕೆ ಲೈಟಾಗಿ ಬಿಸಿನೀರು ಬೆಚ್ಚಗೆ ಮಾಡಿಕೊಂಡು ಐಸ್ ಕ್ಯೂಬ್ಸ್ ಅದರಲ್ಲಿ ಹಾಕ್ಬಿಡ್ತೀನಿ. ನಾನು ಫಸ್ಟೇ ರೆಡಿ ಮಾಡ್ಕೊಂಡಿರ್ತೀನಿ ಜ್ಯೂಸ್ಗೆ. ಅದನ್ನು ಐಸಲ್ಲಿ ಇಟ್ಟಿರ್ತೀನಿ. ಅದನ್ನು ಐಸ್ ಕ್ಯೂಬ್ನ ಅದ್ರಲ್ಲಿ ಹಾಕ್ಕೊಬಿಡ್ತೀನಿ ಅಷ್ಟೇ. ಜ್ಯೂಸ್ ರೆಡಿ ಆಗಿಬಿಡುತ್ತೆ. ಟೀ ಮಾಡಿ ಎಲ್ಲರಿಗೂ ಕೊಟ್ಬಿಟ್ಟು ಮತ್ತು ಬಿಸಿನೀರೆಲ್ಲ ಸ್ವಲ್ಪ ಲೈಟಾಗಿ ಕಾಯಿಸ್ಕೊಂಡು ಲೋಟದಲ್ಲಿ ಹಟ್ಕೋತೀನಿ. ಫ್ರಿಜ್ಜಲ್ಲಿ ಇರೋ ಐಸ್ ಕ್ಯೂಬ್ಸ್ ತರಕ್ಕೆ ಹೋಗ್ತೀನಿ. ತಂದುಬಿಟ್ಟು ಲೋಟಗೆ ಎರಡೆರಡು ಹಾಕ್ಕೋತೀನಿ ನಾನು ಐಸ್ ಕ್ಯೂಬ್. ನಾನು ಜ್ಯೂಸೇ ಕುಡಿತೀನಿ. ಒಂದೊಂದು ಡೇ ಮಾತ್ರ ಚಳಿ ಜಾಸ್ತಿ ಇದ್ದರೆ ಮಾತ್ರ ಟೀ ಕುಡಿತೀನಿ, ಇಲ್ಲಾಂದರೆ ಜ್ಯೂಸೇ ಕುಡಿತೀನಿ. ಹೆಲ್ತ್ಗೆ ಇಂಪಾರ್ಟೆಂಟ್ ಅಲ್ವಾ. ಎಲ್ಲರಿಗೂ ಟೀ ಕೊಟ್ಬಿಟ್ಟು ಟಿಫನ್ ಮಾಡೋಕ್ಕೆ ಹೋಗ್ತೀನಿ. ಟಿಫನ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ಚಿತ್ರಾನ್ನ ಸ್ವಲ್ಪ ಮಾಡೋಣ ಅಂದ್ಕೊಂಡಿದ್ದೆ ಬೆಳಗ್ಗೆನೇ ಬೇಗ. ಅದಕ್ಕೆ ಚಿತ್ರಾನ್ನ ಮಾಡೋಕ್ಕೆ ಅಕ್ಕಿ ತೊಳೆದು ರೈಸ್ಗೆ ಇಟ್ಬಿಡ್ತೀನಿ ನಾನು. ಅನ್ನಷ್ಟೊಳಗಡೆ ನನ್ನ ಮಗಳು ಎದ್ದೇಳ್ತಾಳೆ. ನನ್ನ ಮಗಳು ಎದ್ದೇಳ್ಮೇಲೆ ಅವಳನ್ನ ಸ್ವಲ್ಪ ಆಟ ಆಡಿಸಿ ಮತ್ತು ಚಿತ್ರಾನ್ನ ಗೊಜ್ಜಿಗೆ ರೆಡಿ ಮಾಡ್ಕೊತೀನಿ. ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇರ್ತೀನಿ. ಗೊಜ್ಜಿಗೆ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಮತ್ತು ಅನ್ನಷ್ಟೊಳಗಡೆ ನೋಡಿ ನನ್ನ ಮಗಳು ಕೂಡ ರೆಡಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಳೆ ಸ್ವಲ್ಪ ಆವಾಗವಾಗ. ಇಂಟ್ರೆಸ್ಟ್ ಇದ್ದರೆ ಸುಮ್ಮನೆ ಕೂರ್ತಾಳೆ, ಇಲ್ಲಾಂದರೆ ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅನ್ನ ವಿಸಿಲ್ ಬರೋಷ್ಟೊಳಗಡೆ ಗೊಜ್ಜು ಕೂಡ ರೆಡಿ ಆಗುತ್ತೆ, ಚಿತ್ರಾನ್ನ ಗೊಜ್ಜು. ಅದನ್ನು ಸ್ವಲ್ಪ ಕಲಸಿ ಪಕ್ಕಕ್ಕೆ ಇಟ್ಬಿಡ್ತೀನಿ. ಚಿತ್ರಾನ್ನ ಸ್ವಲ್ಪ ಕಲಸಿಟ್ಬಿಟ್ಟು ನಾನು ಮಧ್ಯಾಹ್ನ ಟೈಮು ಗ್ರೀನ್ ಜ್ಯೂಸ್ ಕುಡಿಯೋ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ನಾನು ಕುಡ್ದಿಲ್ಲ ಇನ್ನೋವರೆಗೂ, ಇನ್ಮೇಲೆ ಕುಡಿಯೋಣ ಅಂತ ಅನ್ಕೋತಾ ಇದ್ದೀನಿ. ಅದನ್ನು ಫಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅಲ್ವಾ ನಮ್ಗೆ ಅವಾಗವಾಗ ಮಾಡ್ಕೊಂಡು ಕುಡಿಯೋಕ್ಕಾಗುತ್ತೆ. ಅವಾಗವಾಗೇ ಪ್ರಿಪೇರ್ ಮಾಡಬೇಕು ಅಂದರೆ ಆಗಲ್ಲಲ್ಲ. ಅದಕ್ಕೆ ಗ್ರೀನ್ ಜ್ಯೂಸ್ ರೆಡಿ ಮಾಡ್ಕೊಳಕ್ಕೆ ಹೊರಟಿದ್ದೀನಿ. ಚಿತ್ರಾನ್ನ ಎಲ್ಲ ರೆಡಿ ಆಯಿತು, ಇನ್ನು ಅದು ಟಿಫನ್ ತಿನ್ನೋದಷ್ಟೇ ಇರುತ್ತೆ. ಇವಾಗ ಗ್ರೀನ್ ಜ್ಯೂಸ್ ಮಾಡೋಕ್ಕೆ ಏನೇನು ಬೇಕಾಗುತ್ತೆ ಬರ್ರಿ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಏನಿಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಸ್ವಲ್ಪ ಜೇನುತುಪ್ಪ ಇದ್ದರೆ ಪಾಲಕ್ಕಿ ಸೊಪ್ಪು, ಮತ್ತು ಗೋಧಿ ಬೆಳೆದಿರ್ತೀವಲ್ವ ಅದು ಮೊಳಕೆ ಇರುತ್ತಲ್ಲ ಅದನ್ನು ಹಾಕ್ಕೋಬೋದು ಬೇಕಾದರೆ. ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಮತ್ತು ಪುದೀನ ಸೊಪ್ಪು ಸ್ವಲ್ಪ ವಾಶ್ ಮಾಡಿಬಿಟ್ಟು ಹಾಕಿ, ಮತ್ತು ಸಣ್ಣಕ್ಕೆ ಹಚ್ಕೊಂಡಿರಬೇಕು ಶುಂಠಿ, ಅದನ್ನು ಅದರಲ್ಲಿ ಹಾಕಿಬಿಡಿ. ಮತ್ತು ಇದ್ದರೆ ಜೇನುತುಪ್ಪ ಹಾಕ್ಕೊಳ್ಳಿ, ಅದೆಲ್ಲ ನಿಮ್ಮ ಚಾಯ್ಸು. ಇದನ್ನು ಫುಲ್ಲು ನೈಸಾಗಿ ರುಬ್ಕೋಬೇಕಾಗತ್ತೆ. ಫುಲ್ ನೈಸಾಗಿರಬೇಕು. ಅದನ್ನು ಡೈರೆಕ್ಟಾಗಿ ನಾವು ಐಸ್ ಕ್ಯೂಬ್ಗೆ ಹಾಕ್ಕೋಬೋದು. ಅದನ್ನು ಸೋಸೋದು ಏನು ಬೇಕಾಗಿರಲ್ಲ. ಡೈರೆಕ್ಟಾಗಿ ಐಸ್ ಕ್ಯೂಬ್ಗೆ ಹಾಕ್ಕೊಳ್ಳೋದೆ. ಅದನ್ನೆತ್ತಿ ಫ್ರಿಜ್ಜಲ್ಲಿಟ್ಟರೆ ಗಟ್ಟಿ ಬರುತ್ತೆ. ಒಂದೊಂದು ತೊಗೊಂಡು ಬಿಸಿನೀರು ಸ್ವಲ್ಪ ಲೈಟಾಗಿ ಕಾಯಿಸ್ಕೊಂಡು ಒಂದೊಂದು ತೊಗೊಂಡು ಅದರಲ್ಲಿ ಹಾಕ್ಕೊಂಡ್ರೆ ಕರಗೋಗುತ್ತೆ. ಅದನ್ನು ಕುಡಿದ್ರೆ ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಅದಕ್ಕೆ ನಾನು ಇನ್ಮೇಲೇ ಕುಡಿಯೋದು. ಇನ್ನೋವರೆಗೂ ನನಗೂ ಗೊತ್ತಿಲ್ಲ, ಯಾವುದೋ ವಿಡಿಯೋ ನೋಡಿದೆ, ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ ಅಷ್ಟೇ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ. ಏನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.